ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಮಾತಾಡಿ. ಅವರು ದೇವ್ರು ಅತ್ತಿಗೆ ಸರ್, ದೇವ್ರು ದೇವತೆ ಇದ್ದಂಗೆ ಅವರು. ಈ ಟೈಮಲ್ಲಿ ನಾವು ಬೇರೆಯವ್ರಾಗಿದ್ರೆ ಬಿಟ್ಟೋಗ್ಬಿಟ್ಟಿರೋರು ಏನೋ ಗೊತ್ತಿಲ್ಲ, ಅವ್ರು ಇನ್ನ ಕೈ ಹಿಡ್ಕೊಂಡು ನಿಂತಿದ್ದಾರೆ. ಅದು ನಮ್ಮ ಬಾಸ್, ನಾನು ಓಪನ್ ಆಗಿ ಹೇಳ್ತೀನಿ, ನಮ್ಮ ಬಾಸ್ ನಮ್ಮ ಅತ್ತಿಗೆಗೂ ತುಂಬಾ ಅವಾಗೆಲ್ಲ ಇದಾಗಿತ್ತು, ಹೊಡೆದಿದ್ರು. ಅದು ಆದ್ರೂ ಅವರು ಜೊತೆಲಿ ಇದಾರಲ್ಲ, ಹ್ಯಾಟ್ಸ್ ಆಫ್ ಹೇಳ್ಬೇಕು ನಮ್ಮ ಅತ್ತಿಗೆ. ನಮ್ಮ ತಂದೆ ತಾಯಿ ನಮ್ಗೆ ಊಟ ಹಾಕಿ ಸಾಕ್ತಿದ್ದಾರೆ. ಅವ್ರು ನಮ್ಮ ಬಾಸ್ನ ಪ್ರೀತಿ ಕೊಟ್ಟು ಪ್ರೀತಿಯಿಂದ ನೋಡ್ಕೊಂಡು ಸಾಕ್ತಾ ಇದ್ದಾರೆ. ಆ ಒಂದು ವಿಚಾರಕ್ಕೆ ಅವ್ರನ್ನ ನಾವು ಅದೇ ಹೇಳಿದ್ನಲ್ಲ ಸರ್, ನಮ್ಮ ತಂದೆ ತಾಯಿ ಲೆವೆಲ್ಗೆ ಅವರು ನಮಗೆ ಒಂದು ತಾಯಿನೇ. ಎಷ್ಟು ಅವರೊಂದು ವಿಚಾರದಲ್ಲಿ ಎಷ್ಟೋ ನೋಡ್ಬಿಟ್ಟಿದ್ದೀವಿ ನಾವು. ನಮ್ಮ ಬಾಸ್ ಬಗ್ಗೆ ಸ್ಟ್ಯಾಂಡ್ ತಗೊಂಡಿರೋದು, ಅವ್ರ ಹತ್ರ ಹೋಗೋದು. ಯಾರು ಸರ್, ನಮ್ಮ ಧನ್ವೀರಣ್ಣ ನಮ್ಮ ಅತ್ತಿಗೆ ಬಿಟ್ರೆ ಯಾರು ಬಂದಿಲ್ಲ, ಬರೋದು ಕೂಡ ಇಲ್ಲ, ಮುಂದಕ್ಕೂ ಅಷ್ಟೇ. ನಾವು ಬಾಸ್ ಈಚೆ ಬಂದ್ಮೇಲೆ ಹೇಳೋದಂದೆ, ಬಾಸ್ ನೀವು ಹೆಂಗಿದ್ದೀರಾ, ಇವಾಗ ಹೆಂಗಿದ್ದೀರಾ ಬಂದ್ಮೇಲೆ ಸಿಂಗಲ್ ಆನೆ ಒಂದು ರೋಡಲ್ಲಿ ಬರ್ತಾ ಇದೆ ಅಂದ್ರೆ ನಾಯಿ ನರಿಗಳೆಲ್ಲ ಸೆಗಡೋಗ್ಬಿಡ್ಬೇಕು. ಆ ರೀತಿ ನಮ್ಮ ಬಾಸ್ ಅಷ್ಟೇ, ಆನೆ ತರ ಯಾವಾಗ್ಲೂ ಸಿಂಗಲ್ ಆಗಿ ನಡ್ಕೊಂಡ್ ಬರ್ಬೇಕು. ತುಂಬಾ ಜನ ಬಂದ್ರು, ಬಾಸ್ನ ಹಿಂಗ್ ಬೇಗ ಮಾಡ್ಕೊಂಡ್ರು, ಯೂಸ್ ಮಾಡ್ಕೊಂಡ್ರು. ಕಷ್ಟದ ಟೈಮಲ್ಲಿ ಯಾರು ಬರ್ಲಿಲ್ಲ. ನಿಂತಿದ್ದು ಅಂದ್ರೆ ನಮ್ಮ ಅತ್ತಿಗೆ ದೇವತೆ ತರ ಇಟ್ಕೊಂಡ್ರು, ನಮ್ಮ ಧನ್ವೀರಣ್ಣ ಒಂದು ರಾಮ ಲಕ್ಷ್ಮಣ ತರ ಇಟ್ಕೊಂಡ್ರು.